ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇಟ್ಸ್ ದ ನೀಡ್ ಆಫ್ ದಿ ಅವರ್. ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಭಾಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ. ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಗತಿ ಆಗಿಬಿಟ್ಟಿದೆ. ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡೋದು. ಕೇರಳ ಸ್ಕೂಲ್ಸಲ್ಲಿ ಪ್ರತಿ 2 ಗಂಟೆಗೆ ಒಂದು ಬೆಲ್ ಹೊಡಿತಾರೆ, ಮಕ್ಕಳು ನೀರು ಕುಡಿಬೇಕು, ನಿರ್ಜಲೀಕರಣ ಆಗಬಾರ್ದು. ವಿ ಇಂಟ್ರೊಡ್ಯೂಸ್ ದಟ್. ಅದು ಇವಾಗ ಚಾಲನೆಯಲ್ಲಿದೆಯಾ, ಒಂದು ಸಲ ನೋಡಿ. ಮತ್ತು ಕೇರಳದಲ್ಲಿ ಇನ್ನೊಂದು ಮಾಡಿದ್ದಾರೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಯು ಟೈಪು. ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ಇದೆ. ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು. ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಈ ನೇಮಕಾತಿ ಪ್ರೊಸೆಸ್ನ ಬೇಗ ಮಾಡಬೇಕು ನಾವು. ಮತ್ತು ಸರ್, ಈ ಅತಿಥಿ ಶಿಕ್ಷಕರು ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮ ಹತ್ರ. ಇಫ್ ಐ ಆಮ್ ರೈಟ್, ದೆರ್ ಆರ್ ಓವರ್ 73,000 ಅತಿಥಿ ಶಿಕ್ಷಕರು, ನಿಯರ್ಲಿ 70,000 ಹೈಸ್ಕೂಲ್ ಇದು ಪುಟ್ಟಗೆದ. ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ. ಆ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ, ಅವ್ರಿಗೆ ಸಂಬಳ ಯಾವ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ. ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನು ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು. ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು. ಮತ್ತು ನಮ್ಗೆ ಇನ್ನೂ ಕೂಡ NEP ಮತ್ತು SCP ನಡುವೆ ಏನು ವ್ಯತ್ಯಾಸ ಇದೆ, SCPದು ನಮಗೆಲ್ಲ ಒಂದು ಕೊಟ್ಟಿದ್ದಿದ್ರೆ ಮಾತಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಏನು ಅನ್ನೋದು ಒಂದು ನಮಗೆ